ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟಿವಿ 10 ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಸಿಂಪಲ್ ಮನೆ, ಶ್ರೀಮಂತ ಜೀವನ, ಬಂಗ್ಲೆ ಕಟ್ಟಿದರೆ ಗಂಡಾಂತರ. ಇಲ್ಲಿ ದೇವರ ಶಿಖರವೇ ಗಡಿ. ಶ್ರೀಮಂತಿಕೆ ಇದ್ದರೂ ಸಾಧಕತೆ. ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದ ವಿಶೇಷತೆ. ಈ ಗ್ರಾಮದಲ್ಲಿ ಎತ್ತ ಕಣ್ಣು ಹಾಯಿಸಿದರೂ ಕೂಡ ಕಾಣಿಸುವುದು ಸರಳ ಮನೆಗಳೇ. ಕಾರಣ, ಒಂದೇ ಗ್ರಾಮದ ಆರಾಧ್ಯ ದೈವವಾದ ಶ್ರೀ ಸಂಗನಾಥ ದೇವಾಲಯ ಶಿಖರಕ್ಕಿಂತ ಎತ್ತರವಾಗಿ ಮನೆ ಕಟ್ಟಬಾರದು ಎಂಬ ಪಾರಂಪರಿಕ ನಂಬಿಕೆ. ಗ್ರಾಮದ ಹಿರಿಯರು ಹೇಳುವಂತೆ ತಾವು ಎಷ್ಟೇ ಶ್ರೀಮಂತವಾದರೂ ಕೂಡ ಮನೆ ಸರಳವಾಗಿರಬೇಕು. ಐಷಾರಾಮಿ ಬಂಗಲೆ ಕಟ್ಟಿದರೆ ಗಂಡಾಂತರ ಗ್ಯಾರಂಟಿ ಎಂಬ ಮಾತು ಇಲ್ಲಿ ಪೀಳಿಗೆಯಿಂದ ಪೀಳಿಗೆ ಸಾಗ್ತಿದೆ. ದೇವಾಲಯದ ಗೋಪುರಕ್ಕಿಂತ ಎತ್ತರವಾಗಿ ಮನೆ ನಿರ್ಮಿಸಿದವರಿಗೆ ಅನಾಹುತಗಳು ಸಂಭವಿಸಿವೆ ಎನ್ನುವ ಉದಾಹರಣೆಗಳನ್ನು ಗ್ರಾಮಸ್ಥರು ಉಲ್ಲೇಖಿಸಿದ್ದಾರೆ. ಇದೇ ಭಯಭಕ್ತಿಯ ಮಿಶ್ರಣ ಈ ಊರಿನ ಕಟ್ಟಡ ಸಂಸ್ಕೃತಿಯನ್ನ ನಿಯಂತ್ರಿಸುತ್ತದೆ. ಸ್ವಯಂ ಭೂಮೂರ್ತಿಯಾಗಿ ಪ್ರಸಿದ್ಧವಾಗಿರುವಂತಹ ಶ್ರೀ ಸಂಗಮನಾಥ ದೇವರು ಪ್ರಾಚೀನ ಕಾಲದಿಂದಲೂ ಪವಾಡ ಶಕ್ತಿಯುಳ್ಳ ದೈವವಾಗಿ ಭಕ್ತರ ಮನದಲ್ಲಿ ನೆಲೆಸಿದ್ದಾರೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೇ ಭಾವದಿಂದ ದೇವರನ್ನ ಆರಾಧಿಸುವುದು ಈ ಗ್ರಾಮದ ಮತ್ತೊಂದು ವೈಶಿಷ್ಟ್ಯ. ಆರ್ಥಿಕವಾಗಿ ಸದೃಢವಾಗಿದ್ದರೂ ಮನೆ ನಿರ್ಮಾಣದಲ್ಲಿ ಮಾತ್ರ ಎಲ್ಲರೂ ಸಾಧಕತೆಯನ್ನ ಅನುಸರಿಸುತ್ತಾರೆ. ಬಹುಮಡಿ ಕಟ್ಟಡಗಳ ಕನಸು ಕಂಡರೂ ದೇವಾಲಯದ ಶಿಖರ ಮೀರಬಾರದು ಎಂಬ ನಿಯಮವನ್ನ ಗ್ರಾಮಸ್ಥರು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ಈ ಪದ್ಧತಿ ಕೋಹಳ್ಳಿಗೆ ಮಾತ್ರ ಸೀಮಿತವಲ್ಲ. ಅಥಣಿ ತಾಲೂಕಿನ ಕಿರಣಗಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಕುಲಹಳ್ಳಿ ಗ್ರಾಮಗಳಲ್ಲಿ ಕೂಡ ಸಂಗಮನಾಥ ದೇವಾಲಯಗಳಿವೆ. ಅಲ್ಲಿಯೂ ಕೂಡ ದೇವರ ಶಿಖರಕ್ಕಿಂತ ಎತ್ತರವಾಗಿ ಮನೆ ಕಟ್ಟುವುದಿಲ್ಲ ಎಂಬ ನಂಬಿಕೆ ಪ್ರಚಲಿತದಲ್ಲಿದೆ. ಉತ್ತರ ಕರ್ನಾಟಕದ ಅನೇಕ ಸಂಗಮನಾಥ ಕ್ಷೇತ್ರಗಳ ಸುತ್ತಮುತ್ತ ಈ ಆಚರಣೆ ಕಂಡುಬರುವುದು ವಿಶೇಷ. ಇನ್ನು ಗ್ರಾಮಸ್ಥರು ಹೇಳುವಂತೆ, ನಮ್ಮ ಊರಿನ ಅಭಿವೃದ್ಧಿ ದೇವರ ಕೃಪೆಯಿಂದಲೇ. ಆದರೆ ಅಭಿವೃದ್ಧಿ ಎಂದರೆ ಅಹಂಕಾರವಲ್ಲ, ಸಾಧಕತೆಯಲ್ಲಿ ಬದುಕುವುದು ನಮ್ಮ ಸಂಸ್ಕೃತಿ ಎಂಬ ನಿಲುವು ಇಲ್ಲಿ ಸ್ಪಷ್ಟ. ಆಧುನಿಕತೆಯ ಅಲೆಯಲ್ಲಿ ಎಲ್ಲೆಡೆ ಬಹುಮಹಡಿ ಕಟ್ಟಡಗಳು ಎದ್ದು ಕಾಣುವ ಈ ಕಾಲಘಟ್ಟದಲ್ಲಿ ಕೋಹಳ್ಳಿ ಗ್ರಾಮ ತನ್ನ ಪಾರಂಪರಿಕ ನಂಬಿಕೆಯನ್ನ ಬಿಟ್ಟುಕೊಡದೆ ಕಾಪಾಡಿಕೊಂಡಿದೆ. ದೇವರ ಶಿಖರಕ್ಕಿಂತ ಎತ್ತರವಾಗದ ಮನೆಗಳು. ಇದು ಕೇವಲ ಕಟ್ಟಡ ನಿಯಮವಲ್ಲ, ಭಕ್ತಿ, ಭಯಭಕ್ತಿ ಮತ್ತು ಸಂಸ್ಕೃತಿಯ ಸಂಕೇತ. ಶ್ರೀಮಂತಿಗೆ ಇದ್ದರೂ ಕೂಡ ಸಿಂಪಲ್ ಜೀವನವೇ ಶ್ರೇಷ್ಠ ಎಂಬ ಸಂದೇಶವನ್ನ ಈ ಗ್ರಾಮಗಳು ಸಮಾಜಕ್ಕೆ ಸಾರ್ತಿವೆ. ಬ್ಯೂರೋ ರಿಪೋರ್ಟ್, ಸಂತೋಷ್ ಹೊನಕಾಂಡೆ, ಪುರೋಗಾಮಿ ಟಿವಿ 10 ನ್ಯೂಸ್. ನಮ್ಮ ಕೋಹಳ್ಳಿ ಗ್ರಾಮದೊಳಗೆ ಜೋಮಜಲ ಮನೆಗಳು ಒಟ್ಟು ಆಗಬಾರ್ದು ಅಂತೇಳಿ ನಮ್ಮ ಮುತ್ಯಾನ ಕಾಲ ಕೀರ್ತಿಲೂ ಹೇಳ್ತಿದ್ರು, ಮುಂದೆ ನಮ್ಮ ಅಪ್ಪನ ಕಾಲ ಕೀರ್ತಿಲೂ ಹೇಳ್ತಿದ್ರು. ಮತ್ತು ಸಂಗಮೇಶ್ವರ ದೇವಾಲಯ ಶಿಖರಕ್ಕಿಂತಲೂ ಮೇಲ್ಪಟ್ಟು ಯಾವ ಮನೆ ಆಗಬಾರ್ದು ಅಂಥೇಳಿ ಅವ್ರ ಅನುಭವ ದೃಷ್ಟಿಯೊಳಗೆ ಯಾರೇ ಮಾಡಿದ್ರಂದ್ರೆ ಅವ್ರಿಗೆ ಏನು ನೋವು ಆಗೈತೋ ಬಿಟ್ಟೈತೋ ಅದು ನಮಗೆ ಅನುಭವ ಎಲ್ಲ ಹೇಳ್ತಿದ್ರು ಹಿರಿಯರು. ಕಟ್ಟಬಾರ್ದು, ಅವ್ರಿಗೆ ನೋವು ಆಗೈತಿ, ಅದ್ರ ಸಲುವಾಗಿ ಆಗಬಾರ್ದು ಅಂತೇಳಿ ಇಲ್ಲಿ ತನಕ ಯಾವ ಮನೆಗಳು ಆಗಿಲ್ಲ. ಶಿಖರಕ್ಕಿಂತಲೂ ಮೇಲ್ಪಟ್ಟು ಯಾವ ಮನೆ ಆಗೇ ಇಲ್ಲ ನಮ್ಮ ಕೋಹಳ್ಳಿ ಗ್ರಾಮದೊಳಗೆ. ಮತ್ತು ನನ್ನ ಅನುಭವ ದೃಷ್ಟಿಯೊಳಗೆ ನನಗೆ ಇಟ್ಟಂತೂ ನನಗೆ ಗುರುತೈತಿ.